ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಭರ್ಜರಿ ಮ್ಯಾಚ್, ಹೈ ವೋಲ್ಟೇಜ್ ಮ್ಯಾಚ್ಗೆ ಸಾಕ್ಷಿ ಆಗ್ತಾ ಇದೆ ಬೆಂಗಳೂರು. ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯೆ ಹಣಾಹಣಿ. ಆ ಪಂದ್ಯಕ್ಕಾಗಿ ಕ್ಷಣಗಣನೆ ಆರಂಭವಾಗಿದೆ. ಹೈ ವೋಲ್ಟೇಜ್ ಮ್ಯಾಚ್ ಕಾರಣಕ್ಕಾಗಿ ಆ ಕ್ರಿಕೆಟ್ ಫೀವರ್ ಜಾಸ್ತಿ ಆಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಅಭಿಮಾನಿಗಳು ಬರ್ತಾ ಇದ್ದಾರೆ, ಸುಡುವ ಬಿಸಿಲನ್ನು ಲೆಕ್ಕಿಸದೆ. ಈ ಬೇಸಿಗೆಯ ಬಿರು ಬೇಸಿಗೆಯ ಬಿಸಿಲನ್ನು ಕೂಡ ಲೆಕ್ಕಿಸದೆ ಕ್ರಿಕೆಟ್ ಕಾವಿನಲ್ಲಿ ಮಿಂದೇಳ್ತಾ ಇದ್ದಾರೆ ಅಭಿಮಾನಿಗಳು. ಸ್ಟೇಡಿಯಂನ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಹೇಳಿ ಕೇಳಿ ಈ ಹಿಂದೆ ನಡೆದಿರುವಂಥ ದುರ್ಘಟನೆಯ ಕಹಿ ನೆನಪು ಖಂಡಿತವಾಗೂ ಕಾಡುತ್ತೆ. ಹೀಗಾಗಿ ಅಂಥದ್ದು ಯಾವುದೇ ರೀತಿಯ ದುರ್ಘಟನೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿದೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ, ರಸ್ತೆಗಳು ಯಾವುದೇ ಒಂದು ರೀತಿ ಟ್ರಾಫಿಕ್ ಜಾಮ್ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್ ಹ್ಯಾಟ್ರಿಕ್ ಹೊಡೆದಿದ್ದೀವಿ, ಇನ್ನೊಂದು ಮ್ಯಾಚು ಪಕ್ಕ ಹೊಡಿತೀವಿ. ಇವತ್ತು ಫುಲ್ ಹೈಪ್ ಇದೆ. ನಾವಿಲ್ಲ ಸರ್, ಬೆಂಗಳೂರು. ಸರ್ ಹ್ಯಾಟ್ರಿಕ್ ಹೊಡೆದಿದ್ದೀವಿ, ಇನ್ನೊಂದು ಮ್ಯಾಚು ಪಕ್ಕ ಹೊಡಿತೀವಿ. ಇವತ್ತು ಫುಲ್ ಹೈಪ್ ಇದೆ. ನಾವಿಲ್ಲ. ತುಂಬ ನಮಗೆ ಕುತೂಹಲ ಇದೆ. ಇವತ್ತು RCB ಗೆಲ್ಲೇಬೇಕು. ಯಾಕೆಂದರೆ ಇವಾಗ ಹೈಯೆಸ್ಟ್ ಪಾಯಿಂಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದೆ. ಅದನ್ನು ಬೀಟ್ ಮಾಡಬೇಕಾದ್ರೆ ನಮ್ಮ RCB ಗೆಲ್ಲೇಬೇಕು. ಫ್ಯಾಮಿಲಿ ಸಮೇತ ಬರ್ತೀರಾ ಸರ್? ಫ್ಯಾಮಿಲಿ ಮೊಮ್ಮಕ್ಕಳ ಜೊತೆ ಸಮೇತ ಬರ್ತಾರೆ. ತುಂಬ ನಮಗೆ ಕುತೂಹಲ ಇದೆ. ಇವತ್ತು RCB ಗೆಲ್ಲೇಬೇಕು. ಯಾಕೆಂದರೆ ಇವಾಗ ಹೈಯೆಸ್ಟ್ ಪಾಯಿಂಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದೆ. ಅದನ್ನು ಬೀಟ್ ಮಾಡಬೇಕಾದ್ರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ಸ್ಟೇಡಿಯಂ ಬಳಿ ಇದ್ದಾರೆ, ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಕೃಷ್ಣ, ಗಮನಿಸ್ತಾ ಇದ್ದೀವಿ RCB ಮ್ಯಾಚ್ ಗೆಲ್ತಾ ಹೋದಂಗೆಲ್ಲ ಅಭಿಮಾನಿಗಳಲ್ಲಿ ಒಂದು ವೈಬ್ರೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವತ್ತಿನ ಕ್ರೀಡಾಂಗಣದ ಸುತ್ತಮುತ್ತ ಹೇಗಿದೆ, ಜನರ ಕ್ರೇಜ್ ಹೆಂಗಿದೆ, ಜೊತೆಗೆ ಎಷ್ಟು ಜನ ಅಲ್ಲಿ ಸೇರಿದ್ದಾರೆ, ಭದ್ರತೆಯನ್ನು ಕೂಡ ನೋಡೋದಾದರೆ? ದಶರಥ್, ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ. ಈ ಪಂದ್ಯವನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೂಡ ಕ್ರಿಕೆಟ್ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಮಧ್ಯಾಹ್ನ 3:30ಕ್ಕೆ ಮ್ಯಾಚ್ ಆರಂಭ ಆಗುತ್ತೆ. 3:30ಕ್ಕೆ ಮ್ಯಾಚ್ ಆರಂಭ ಆಗ್ತಿರೋ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ RCB ಅಭಿಮಾನಿಗಳು ಲಕ್ಷಾಂತರ ಮಂದಿ ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಕಳೆದ ಬಾರಿ ಕಾಲ್ತುಳಿತ ಪ್ರಕರಣದಿಂದ ಎಚ್ಚೆತ್ತುಕೊಂಡಿರುವಂಥ ಸರ್ಕಾರ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ಆಗದಂಥ ರೀತಿಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾಕಷ್ಟು ಭದ್ರತೆಯನ್ನು ಕೊಡುವಂಥ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಕೂಡ ಮಾಡಿದೆ. ಈಗಾಗಲೇ ಸರ್ಕಾರ ಏನು ಗೈಡ್ಲೈನ್ ಬಿಡುಗಡೆ ಮಾಡಿದ್ದು ಅದರ ಪ್ರಕಾರವಾಗಿ ಯಾವುದೇ ಸಮಸ್ಯೆ ಆಗದಂತೆ, ಯಾವುದೇ ಟ್ರಾಫಿಕ್ ಸಮಸ್ಯೆ ಆಗದಂಥ ರೀತಿಯಲ್ಲಿ ಈ ಕ್ರಿಕೆಟ್ ಪಂದ್ಯವನ್ನು ನಡೆಸೋಕ್ಕೆ ಸರ್ಕಾರ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾಕಷ್ಟು ಜನ ಈಗಾಗಲೇ ಬಂದಿದ್ದಾರೆ. ಬೆಳಗ್ಗೆಯಿಂದ RCB ಅಭಿಮಾನಿಗಳು ಸಾಕಷ್ಟು ಜನ ಕೂಡ ಬರ್ತಾ ಇದ್ದಾರೆ. ನಾನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಇದ್ದೀನಿ. ದಶರಥ್, ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಅಭಿಮಾನಿಗಳು ಬರ್ತಾ ಇದ್ದಾರೆ, ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. ದಶರಥ್, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ವರ್ಷ ಸಾಕಷ್ಟು ಸಮಸ್ಯೆ ಆಗಿತ್ತು. ಸಮಸ್ಯೆ ಆಗಿರೋ ಕಾರಣದಿಂದಾಗಿ ಯಾವುದೇ ಅಹಿತರ ಘಟನೆ ಆಗದಂಥ ರೀತಿಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಆಟಗಾರರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೂಡ ಬರ್ತಾರೆ. ಇದೇ ಗೇಟ್ ಮೂಲಕ ಬೆಂಗಳೂರಿನ ಚಿನ್ನಸ್ವಾಮಿ ಗೇಟ್ ಒಳಗೆ ಆಟಗಾರರು ಕೂಡ ಹೋಗ್ತಾರೆ. ಇವತ್ತು DC ಮತ್ತು RCB ನಡುವೆ ಹೈ ವೋಲ್ಟೇಜ್ ಪಂದ್ಯ ಇದೆ. ಹೀಗಾಗಿ ಹೈ ವೋಲ್ಟೇಜ್ ಪಂದ್ಯವನ್ನು ನೋಡೋಕ್ಕೆ ಕೇವಲ ಬೆಂಗಳೂರಿಗರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ಆಗದಂಥ ರೀತಿಯಲ್ಲಿ ಜನದಟ್ಟಣೆ ಕೂಡ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಕೂಡ ನಿಲ್ಲಕ್ಕೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. RCB ಅಭಿಮಾನಿಗಳು ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಒಳಗೆ ಹೋಗಬೇಕು. ಯಾಕಂದರೆ ಕಳೆದ ಬಾರಿ ಸಾಕಷ್ಟು ಸಮಸ್ಯೆ ಆಗಿದೆ. ಹೀಗಾಗಿ ಸಮಸ್ಯೆ ಆಗ್ತಿರೋ ಕಾರಣದಿಂದಾಗಿ ಯಾವುದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಯಾವುದೇ ರೀತಿಯಲ್ಲಿ ಜನದಟ್ಟಣೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ RCB ಮತ್ತು DC ನಡುವೆ ಹೈ ವೋಲ್ಟೇಜ್ ಕ್ರಿಕೆಟ್ ಪಂದ್ಯ ಕೂಡ ಇವತ್ತು ನಡೆಯುತ್ತೆ. ಇವತ್ತು RCB ಪಾಲಿಗೆ ಅತ್ಯಂತ ಮಹತ್ವದ ದಿನ ಅಂತ ಪರಿಗಣಿಸಬೇಕಾಗುತ್ತೆ. 100ನೇ ಮ್ಯಾಚ್ ಅಂದರೆ RCB 100ನೇ ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂಡ ನಡೀತಾ ಇದೆ. ಯಾಕಂದರೆ ಈಗಾಗಲೇ 99 ಮ್ಯಾಚ್ಗಳನ್ನು RCB ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂಡ ಆಗಿದೆ. ಇವತ್ತು 100ನೇ ಮ್ಯಾಚ್ ಇರೋ ಕಾರಣದಿಂದಾಗಿ ಸಾಕಷ್ಟು ಕುತೂಹಲ ಹುಟ್ಟಿಸ್ತಾ ಇದೆ. ಮತ್ತೊಂದು ಕಡೆ RCB
ಸಿ ಬಿ ಅಭಿಮಾನಿಗಳು ಕೂಡ RCB ಈ ಬಾರಿ ಪಂದ್ಯ ಇವತ್ತು ಗೆಲ್ಲೇಬೇಕಂತ ಸಾಕಷ್ಟು ಜೋಶನಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ ಇವತ್ತು ಕ್ರಿಕೆಟ್ ಮ್ಯಾಚ್ ನೋಡಬೇಕನ್ನೋ ಕಾರಣಕ್ಕಾಗಿ RCB ನೋಡಬೇಕನ್ನೋ ಕಾರಣಕ್ಕಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೂಡ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಕೂಡ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಒಂದು ಕಡೆ ಜನರನ್ನು ನಿಯಂತ್ರಣ ಮಾಡೋಕ್ಕೆ ಪೊಲೀಸರಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅಹಿತಕರ ಘಟನೆ ಆದ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದ ರೀತಿಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಸಾಕಷ್ಟು ಬ್ಯಾರಿಕೇಡನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ರೀತಿಯಲ್ಲಿ ನಿಯೋಜನೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಮೆಟ್ರೋದಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಮೆಟ್ರೋ ನಿಲ್ದಾಣ, MG ರೋಡ್ ರಸ್ತೆ ನಿಲ್ದಾಣ ಜೊತೆಗೆ ಬೇರೆ ಬೇರೆ ಮೆಟ್ರೋ ನಿಲ್ದಾಣಗಳಲ್ಲಿ ಸಾಕಷ್ಟು ಭದ್ರತೆಯನ್ನು ಕೊಡುವಂಥ ಪ್ರಯತ್ನವನ್ನು ಪೊಲೀಸರು ಕೂಡ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ RCB ಟೀಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಎಂಟ್ರಿ ಆಗುತ್ತೆ. ಈಗಾಗಲೇ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಈಗಾಗಲೇ RCB ಟೀಮ್ ಕೂಡ ವಾಸ್ತವ್ಯ ಹೂಡಿದ್ದಾರೆ. ಇನ್ನೆಲ್ಲಿ ಕೆಲವೇ ಹೊತ್ತಿನಲ್ಲಿ 3 ಬಸ್ಸುಗಳ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೂಡ RCB ಟೀಮ್ ಕೂಡ ಬರುತ್ತೆ. 3:30ಕ್ಕೆ ಮ್ಯಾಚ್ ಕೂಡ ಆರಂಭ ಆಗುತ್ತೆ. ಈ ಮ್ಯಾಚನ್ನು ನೋಡೋಕ್ಕೆ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು ಕೂಡ ಕಾತರದಿಂದ ಕೂಡ ಕಾಯ್ತಾ ಇರುವಂಥದ್ದು. ದಶರಥ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ. ಹೇಳಿ ಕೇಳಿ, ಬೆಂಗಳೂರಿನಲ್ಲಿ ನಡೀತಾ ಇದೆ RCB ಮ್ಯಾಚು ಅಂತ ಹೇಳಿದ್ರೆ RCB ಅಂದರೆ ಒಂದು ತಂಡ ಅಲ್ಲ, ಅದೊಂದು ಎಮೋಷನ್ ಅನ್ನೋ ರೀತಿಯಲ್ಲಿ ಭಾವಿಸಲಾಗುತ್ತೆ. ಹೀಗಾಗಿ RCBಗೆ ಇರುವಂಥ ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ ಬೇರೆ ಯಾವ ತಂಡಕ್ಕೂ ಕೂಡ ಇಲ್ಲದ ರೀತಿಯಲ್ಲಿ ಅತಿ ದೊಡ್ಡ ಶಕ್ತಿ, ಅತಿ ದೊಡ್ಡ ಫ್ಯಾನ್ ಬಳಗ ಇದೆ. ಸೊ ಅಭಿಮಾನಿಗಳ ಬಳಗ ಹೊಂದಿರುವಂಥ ಈ ಕ್ರೇಜ್ ನೋಡ್ತಾ ಇದ್ದೀರಿ. ಚಿಕ್ಕ ಪುಟ್ಟ ಮಕ್ಕಳು ಕೂಡ RCB ಡ್ರೆಸ್ಗಳನ್ನು ಹಾಕ್ಕೊಂಡು ಹೇಗೆ ಮಿಂಚ್ತಾ ಇದ್ದಾರೆ ಅಂತ ಹೇಳಿ. ಸೊ ಹೀಗಾಗಿ RCB ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಹೀಗಾಗಿ ಬಿಗಿ ಬಂದೋಬಸ್ತನ್ನು ಖಂಡಿತವಾಗೂ ಏರ್ಪಡಿಸಬೇಕಾಗುತ್ತೆ. ಇಲ್ಲವಾದರೆ ಕಳೆದ ಬಾರಿ ಹೇಗಾಗಿತ್ತು ಅನ್ನೋ ಪರಿಸ್ಥಿತಿ ನೆನಪು ಮಾಡಿಕೊಳ್ಬೇಕಾಗಿಲ್ಲ. ಯಾಕೆಂದರೆ ಅಂಥ ದುರ್ಘಟನೆ ಕರ್ನಾಟಕದ ಇತಿಹಾಸದಲ್ಲಿ ಕ್ರಿಕೆಟ್ ಕಾರಣಕ್ಕಾಗಿ ಯಾವತ್ತೂ ನಡೆದಿಲ್ಲ. ಅದೊಂದು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಒಂದು ಸೂತಕದ ವಾತಾವರಣ ಆಗಿತ್ತು. ಕಾಲ್ತುಳಿತದ ಕಾರಣಕ್ಕಾಗಿ 11 ಜನ ಮೃತಪಟ್ಟಿದ್ದರು. ಈಗ ಅದಾದ ನಂತರದಲ್ಲಿ ಹಲವಾರು ಕಂಡೀಷನ್ಗಳ ಆಧಾರದ ಮೇಲೆ ಪಂದ್ಯಗಳನ್ನು ಆಡಿಸಲಿಕ್ಕೆ ಚಿನ್ನಸ್ವಾಮಿಯಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಸೊ ಆ ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಒಪ್ಪಿಕೊಂಡಿದ್ದಾರೆ. ಸೊ ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಹಳ ಎಚ್ಚರಿಕೆ ವಹಿಸಲಾಗಿ ಪಂದ್ಯವನ್ನು ಸುಸೂತ್ರವಾಗಿ ನಡೆಸಬೇಕು ಅಂತ ಹೇಳಿ ಆಯೋಜನೆ ಮಾಡಲಾಗಿದೆ. ಇನ್ನು ಅಭಿಮಾನಿಗಳು ಕಾತರರಾಗಿದ್ದಾರೆ. ಈಗಾಗಲೇ RCB 3 ಮ್ಯಾಚ್ಗಳನ್ನು ಗೆದ್ದಿದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಮ್ಯಾಚನ್ನು ಗೆಲ್ಲಲೇಬೇಕು. ಸೊ ಹೀಗಾಗಿ RCB ತಂಡಕ್ಕೆ ಅಭಿಮಾನಿಗಳು ಗೆಲ್ಲುವ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಹೇಗಿದೆ ಭದ್ರತೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. IPL 19ನೇ ಆವೃತ್ತಿಯಲ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ DC ಮತ್ತು RCB ಮ್ಯಾಚ್ ಇರುವಂಥದ್ದು. ಇದಕ್ಕೆ ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಅಥವಾ ಕೇಂದ್ರ ವಿಭಾಗದ DCP ಆಗಿರುವಂಥ ಅಕ್ಷಯ್ ಸರ್ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ಯಾವ ರೀತಿಯಾಗಿ ಇವತ್ತಿನ ಬಂದೋಬಸ್ತ್ ಇದೆ ಮತ್ತು ಯಾವ ರೀತಿಯಾಗಿ ಕ್ರೌಡ್ ಬರ್ತಾ ಇದೆ ಅಂತ ಅವ್ರನ್ನೇ ನೇರವಾಗಿ ಮಾತಾಡ್ಸೋಣ. ಸರ್, ಇವತ್ತಿನ ಮ್ಯಾಚ್ಗೆ ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡ್ಕೊಂಡಿದ್ರೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆಗಳಿರ್ಬೋದು, ಮೆನ್ಸ್ ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ? ಅಲ್ಲ, ಏನೋ ನಾವು ಈ ಸೀಸನ್ನಲ್ಲಿ ಹೊಸ ಒಂದು ಆಯಾಮನ ನೀಡಿದ್ದೇವೆ. ಅದರ ಪ್ರಕಾರನೇ ಕಬ್ಬನ್ ರೋಡಲ್ಲಿ ಅತಿ ಹೆಚ್ಚು ವಹಿವಾಟು ಇರುವಂಥದ್ದು, ಅತಿ ಹೆಚ್ಚು ಪ್ರೇಕ್ಷಕರಿಗೆ ಕಬ್ಬನ್ ರೋಡ್ ಮೂಲಕನೇ ಎಂಟ್ರಿ ಇರುವಂಥದ್ದು ತಾವು ಎಲ್ಲ ಗಮನಿಸಿದ್ದೀರಾ. ಅದೇ ರೀತಿ ಈ ವರ್ಷ ಕೂಡ ನಡೀತಾ ಇದೆ. ಎಲ್ಲ ಗೇಟ್ಗಳಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ, ACPಗಳಿದ್ದಾರೆ, ಉಸ್ತುವಾರಿ DCPಗಳಿದ್ದಾರೆ. ಅವ್ರ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಯಾರ್ಯಾರು ಸ್ಪೆಕ್ಟೇಟರ್ಸ್ ಇದ್ದಾರೆ, ಕ್ರಿಕೆಟರ್ಸ್ ಇದ್ದಾರೆ, ಕ್ರಿಕೆಟ್ ನೋಡಲಿಕ್ಕೆ ಬಂದಿರೋರು ಯಾರಿದ್ದಾರೆ ಅವ್ರು ಮಾತ್ರ ಇಲ್ಲಿ ಬರ್ಬೋದು. ಯಾರು ಟಿಕೆಟ್ಸ್ ಇಲ್ಲ ಅವ್ರು ದಯವಿಟ್ಟು ಇಲ್ಲಿ ನಿಲ್ಲಬಾರ್ದು ಅಂತ ಹೇಳಿ ಎಲ್ಲರನ್ನ ಆಚೆ ಕಳಿಸ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಸುರಕ್ಷಿತ ದೃಷ್ಟಿಯಿಂದ ಆ್ಯಂಟಿ ಸೋಷಲ್ ಎಲಿಮೆಂಟ್ಸು, ಕ್ರಿಮಿನಲ್ಸು, ಬೇಡದೆಲ್ಲ ಜನ ಇಲ್ಲಿ ಬಂದಿರೋರು ಅವರೆಲ್ಲರನ್ನು ಸಹ ಗಮನಿಸುವಂಥ ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಸರ್, ಇನ್ನು ಪಾರ್ಕಿಂಗ್ ವ್ಯವಸ್ಥೆಗೆ ಬಂದು, ಯಾಕೆಂದರೆ ಸಾಕಷ್ಟು ಕ್ರೌಡ್ ಆಗೋದಂಥದ್ದೇ ವೆಹಿಕಲ್ ಬಿಟ್ಟು ಅನ್ಸೋದು, ಈ ಸಲ ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ನ ಮಾಡಿಸಿದ್ದೀರಿ? ಅಂದರೆ ಸ್ಟೇಡಿಯಂ ಸುತ್ತ ಒಂದು 5-6 ಕಡೆ ದೊಡ್ಡ ದೊಡ್ಡ ಜಾಗಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಪಾರ್ಕಿಂಗಿಗೆ ಅವಕಾಶನೇ ನೀಡಿದ್ದೇವೆ. ಗರುಡ ಮಾಲ್ ಇರ್ಬೋದು, ಸೆಂಟ್ ಜೋಸೆಫ್ಸ್ ಪಾರ್ಕಿಂಗ್ ಇರ್ಬೋದು, UB ಸಿಟಿ ಇರ್ಬೋದು, ಕಂಠೀರವ ಸ್ಟೇಡಿಯಂ ಪಾರ್ಕಿಂಗ್ ಇರ್ಬೋದು, ಫ್ರೀಡಮ್ ಪಾರ್ಕ್ ಇರ್ಬೋದು, ಈ ಕಡೆ BRV ಸರ್ಕಲ್ ಇರ್ಬೋದು, ಇವೆಲ್ಲ ಪಾರ್ಕಿಂಗ್ ಜಾಗಗಳನ್ನು ನೀಡಿದ್ದೇವೆ. ಅದ್ರ ಜೊತೆಗೆ ಆ ಪಾರ್ಕಿಂಗ್ ಜಾಗದಿಂದ ಸ್ಟೇಡಿಯಂ ಬರಲಿಕ್ಕೆ ಶಟಲ್ ಬಸ್ಸಸ್ ವ್ಯವಸ್ಥೆ ಮಾಡಿದ್ದೇವೆ.